ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಸೊ ನಾವು ಸಡನ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಕಬಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಕಬಳಮ್ಮನ ದೇವಸ್ಥಾನಕ್ಕೆ ಬೆಂಗಳೂರಿಂದ ಡೈರೆಕ್ಟಾಗಿ ಬಸ್ ಇಲ್ಲ. ಸೊ ಹಂಗಾಗಿ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಆಲ್ 2 ಬಸ್ಸು ಚೇಂಜ್ ಮಾಡಬೇಕಾಗತ್ತೆ. ಡೈರೆಕ್ಟ್ ಬಸ್ನ ಕ್ಯಾಚ್ ಮಾಡಬೇಕಂತ ಹೇಳಿದ್ರೆ ಇವತ್ತು ಶನಿವಾರ ಆಗಿರೋದ್ರಿಂದ BMTC ಬಸ್ಸಲ್ಲಿ ಹೋದರೆ ತುಂಬಾ ಟ್ರಾಫಿಕ್ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಿಂದ ಕೋಣನಕುಂಟೆ ಕ್ರಾಸ್ವರೆಗೂ ನಾವು ಬೈಕಲ್ಲೇ ಹೋದ್ವಿ. ಸೊ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಬಸ್ಗೆ ಆಲ್ಮೋಸ್ಟ್ ಆಲ್ 1 ಅವರ್ ವೆಯ್ಟ್ ಮಾಡಿದ್ವಿ. ಯಾವ ಬಸ್ಸು ಕೂಡ ನಿಲ್ಲಿಸ್ತಾ ಇರಲಿಲ್ಲ, ಬಸ್ಗಳೆಲ್ಲ ತುಂಬಾ ರಶ್ ಇತ್ತು. ಸೊ ನಾವು ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಮಗೆ ಡೈರೆಕ್ಟ್ ಬಸ್ ಸಿಕ್ಕಿಲ್ಲ, ಕನಕಪುರ ಬಸ್ಗೆ ಹತ್ಕೊಂಡ್ವಿ. ಸೊ ನಮ್ಮ ಪಾಪುಗಿಲ್ಲಿ ತುಂಬಾ ಖುಷಿ ಆಗಿದೆ. ಅವ್ರ ಪಪ್ಪ ಅವಳ ಜೊತೆ ಬಸ್ಸಲ್ಲಿ ಜರ್ನಿ ಮಾಡ್ತಿರೋದ್ರಿಂದ. ಯಾವಾಗಲೂ ನಾನು ಪಾಪು ಮಾತ್ರ ಓಡಾಡ್ತಿದ್ವಿ ಬಸ್ಸಲ್ಲಿ. ಇವತ್ತು ಅವ್ರ ಪಪ್ಪನೂ ಇರೋದ್ರಿಂದ ಅವಳಿಗೆ ತುಂಬ ಖುಷಿಯಾಗ್ಬಿಟ್ಟು ಅವ್ರ ಪಪ್ಪ ಜೊತೆ ಆಟ ಆಡ್ತಿದ್ದಾಳೆ. ಕನಕಪುರಕ್ಕೆ ಬಂದು ಇಳ್ಕೊಂಡ್ವಿ. ಇದು ಕನಕಪುರ ಬಸ್ ಸ್ಟಾಪು. ಸೊ ಇಲ್ಲಿಂದ ಮತ್ತೆ ಸಾತ್ನೂರಿಗೆ ಹೋಗಬೇಕು. ಸಾತ್ನೂರಿಂದ ಕಬಳಮ್ಮ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಬಸ್ ಇದೆ. ತುಂಬಾ ಬಿಸಿಲಿತ್ತು. ಸೊ ಹಾಗಾಗಿ ತಂಪಾಗಿ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನರು ಮಜ್ಜಿಗೆ ತೊಗೊತಿದ್ದಾರೆ. ನಾನು ಚಕ್ಲಿ ಕೊಡಿಸಿ ಅಂತ ಕೇಳಿದೆ, ಕೊಡಿಸ್ತಿದ್ದಾರೆ. ಬಟ್ ನಾವು ತೊಗೊಂಡಿರೋ ಮಜ್ಜಿಗೆ ಡೇಟ್ ಎಕ್ಸ್ಪಿರಿ ಆಗಿತ್ತು, ಅದು ನಾವು ವಾಪಸ್ ಕೊಟ್ವಿ. ಸೊ ನೀವು ಕೂಡ ತೊಗೊಬೇಕಾದ್ರೆ ಎಕ್ಸ್ಪಿರಿ ಡೇಟ್ನ ನೋಡ್ಬಿಟ್ಟು ತೊಗೊಳ್ಳಿ. ಕನಕಪುರದಿಂದ ಸಾತ್ನೂರಿಗೆ ಬಂದು ಇಳ್ಕೊಂಡ್ವಿ. ಸಾತ್ನೂರಿಂದ ಡೈರೆಕ್ಟಾಗಿ ಕಬಾಳ್ಗೆ ಬಸ್ ಇದೆ. ಸೊ ಹಂಗಾಗಿ ನಾವು ಕಬಾಳ್ ಬಸ್ ಹತ್ಕೊಂಡು ಬಂದು ಕಬಳಮ್ಮ ದೇವಸ್ಥಾನದ ಮುಂದೆ ಇವಾಗೇನೋ ಇಳ್ಕೊಂಡ್ವಿ. ಆಲ್ಮೋಸ್ಟ್ ನಾವು ಬಂದಾಗ 4:30 ಆಗಿತ್ತು. ಸೊ ಮುಂಚೆ ಎಲ್ಲ ಫ್ರಂಟ್ ಗೇಟಿಂದನೇ ಎಂಟ್ರಿ ಇರ್ತಾ ಇತ್ತು. ಬಟ್ ಇವಾಗ ಗೇಟ್ನ ಕ್ಲೋಸ್ ಮಾಡಿದ್ದಾರೆ. ಒಳಗಡೆ ಏನೋ ವರ್ಕ್ ನಡೀತಿದೆ ಅಂತ ಹೇಳ್ಬಿಟ್ಟು ಬೇರೆ ಕಡೆಯಿಂದ ಎಂಟ್ರಿ ಮಾಡಿದ್ದಾರೆ. ಸೊ ಈ ಥರ ಇದೆ ವ್ಯೂಸು ದೇವಸ್ಥಾನದ ಮುಂದೆ. ನಾನಿಲ್ಲಿ ಅಮ್ಮಂಗೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಮಡ್ಲಕ್ಕಿನ ತೊಗೊತಾ ಇದ್ದೀನಿ. ನಿಮಗೆ ಇಲ್ಲಿ ತುಂಬಾ ಅಂಗಡಿಗಳು ಸಿಗುತ್ತೆ. ಹಣ್ಣುಕಾಯಿ ಅಂಗಡಿ, ಹೂವಿನ ಹಾರದ ಅಂಗಡಿ. ನಾವು ಫಸ್ಟ್ ಅಂಗಡಿಲೇ ಮಡ್ಲಕ್ಕಿನ ತೊಗೊತಾ ಇದ್ದೀವಿ. ಇಲ್ಲಿ ಕೆಂಪು ಸೀರೆ ಕೊಟ್ಟಿದ್ರು ಮಡ್ಲಕ್ಕಿಗೆ, ಬಟ್ ನಾನು ಗ್ರೀನ್ ಸೀರೆ ಕೊಡಿ ಅಂತ ಹೇಳ್ಬಿಟ್ಟು ಗ್ರೀನ್ ಸೀರೆ ತೊಗೊಂಡೆ. ಕೆಂಪು ಹಸಿರು 2 ಸೀರೆನೂ ಕೊಡ್ಬೋದು, ಬಟ್ ನಂಗೆ ಗ್ರೀನ್ ಇಷ್ಟ ಆಗಿತ್ತು. ಹಾಗಾಗಿ ನಾನು ಇಲ್ಲಿ ಗ್ರೀನ್ ಸೀರೆನ ತೊಗೊತಾ ಇದ್ದೀನಿ. ಅಂಗಡಿಯವರು ಹೂವಿನ ಹಾರವನ್ನು ತೊಗೊಳ್ಳಿ ಅಂತ ಹೇಳ್ತಾರೆ, ಅವ್ರಿಗೆ ವ್ಯಾಪಾರ ಆಗಲಿ ಅಂತ ಹೇಳ್ಬಿಟ್ಟು. ಬಟ್ ಹೂವಿನ ಹಾರ ತೊಗೊಂಡೋದ್ರೆ ಅಮ್ಮನಿಗೆ ಹಾಕೋದೇ ಇಲ್ಲ, ವಾಪಸ್ ಕೊಡ್ತಾರೆ. ಅವ್ರು ಹೇಳ್ತಾರೆ ತೊಗೊಂಡೋಗಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮು ನಮಗೆ ಸೇಮ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಬಟ್ ಮರ್ತೋಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ 2 ಇಯರ್ ಆಗಿದೆ. ಮರ್ತೋಗಿರೋದ್ರಿಂದ ಹಾಕ್ಬೋದೇನೋ ಅಂತ ಆಸೆಯಿಂದ ತೊಗೊಂಡೋದ್ವಿ ಹಾರನ. ಬಟ್ ಹಾಕಲಿಲ್ಲ, ವಾಪಸ್ ಕೊಟ್ಟರು ನಮಗೇನೆ. ಆದರೂ ನಾವು ತೊಗೊಂಡಿದ್ವಿ ಆಸೆಯಿಂದ. ಸೊ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಇವರೇ ಕಬಾಳಮ್ಮನವರು. ತುಂಬಾ ಪವರ್ಫುಲ್ ಆ್ಯಂಡ್ ಶಕ್ತಿಯುತವಾದ ದೇವತೆ. ತಾಯಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿಸಲಿ. ಪಕ್ಕದಲ್ಲೇ ಬಸವಣ್ಣ ದೇವಸ್ಥಾನ ಇತ್ತು. ಬಸವಣ್ಣನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ತುಂಬಾ ಚೆನ್ನಾಗಾಯ್ತು ದರ್ಶನ. ನೀವು ಒಂದು ಸಲ ಸಮಯ ಇದ್ದರೆ ಕಬಾಳಮ್ಮನ ದೇವಸ್ಥಾನಕ್ಕೆ ಭೇಟಿ ಮಾಡಿ ತಾಯಿ ಆಶೀರ್ವಾದ ಪಡ್ಕೊಳ್ಳಿ. ಕೊನೆವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.